ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ರಕ್ಷಾ ರಂಜಿತ್ ಯೂಟ್ಯೂಬ್ ಚಾನಲ್. ಲಾಸ್ಟು ರಕ್ಷಾಬಂಧನ್ ವ್ಲಾಗ್ ಹಾಕಿದಾಗ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಸಿಕ್ಕಿದೆ. ಹಾಗೆ ನೀವೆಲ್ಲರೂ ನನ್ನ ವ್ಲಾಗ್ನ ನೋಡ್ತಾ ಇದ್ದೀರಾ ಅಂತ ತುಂಬ ಖುಷಿಯಾಗಿದೆ. ಹಾಗೆ ಇದು 2 days ವ್ಲಾಗ್ ಆಗಿರುತ್ತೆ. ಮಾಮೂಲಿ ನನ್ನ ಡೇಲಿ ಹೇಗಿರುತ್ತೆ ಅದನ್ನು ತೋರಿಸ್ತಾ ಇದ್ದೀನಿ. ಹಾಗೆ ಮಾರ್ನಿಂಗ್ ಎದ್ದು ಕಿಚನಿಗೆ ಬಂದ ತಕ್ಷಣ ಪಕ್ಕದ ಮನೆ ಟೆರಸ್ ಮೇಲೆ ಪಾರಿವಾಳಗಳು ತುಂಬ ಚೆನ್ನಾಗಿ ಕಾಳನ್ನೆಲ್ಲ ಹೆಕ್ಕೊಂಡು ತಿಂತಾ ಇರ್ತವೆ. ಕಾಳುಗಳೆಲ್ಲ ಹಾಕಿರ್ತಾರಲ್ಲ, ಸೊ ತುಂಬ ಪಾರಿವಾಳಗಳು ಬರುತ್ತೆ. ಅದನ್ನು ನೋಡ್ತಾ ಬಿಸಿನೀರು ಕುಡಿತಾ ನಿಂತ್ಕೊಂಡ್ಬಿಡ್ತೀನಿ. ಬಿಸಿನೀರು ಕುಡಿದ್ಬಿಟ್ಟು ಎಲ್ಲ ಕೆಲಸ ಅಂದರೆ ಹೊಸಲಿ ನೀರು ಹಾಕೋದು ಎಲ್ಲ ಕೆಲಸ ಮುಗಿಸ್ಕೊಂಬರೋಷ್ಟೊತ್ತಿಗೆ ನಾನು ಕಾಫಿ ಫಿಲ್ಟರ್ಗೆ ಹಾಕಿಟ್ಟು ಹೋಗ್ಬಿಡ್ತೀನಿ. ಅದೆಲ್ಲ ಮುಗಿಸ್ಕೊಂಬರೋ ಅಷ್ಟೊತ್ತಿಗೆ ಕಾಫಿ ಫಿಲ್ಟ್ರಾಗಿ ರೆಡಿಯಾಗಿರುತ್ತೆ. ಫಸ್ಟಿಗೆ ನಾನು ಕಾಫಿ ಫಿಲ್ಟರ್ಗೆ 2.5-3 ಸ್ಪೂನ್ ಆಗೋಷ್ಟು ಫಿಲ್ಟರ್ ಕಾಫಿ ಪುಡಿನ ಹಾಕಿಬಿಟ್ಟು ಅದಕ್ಕೆ ನಾನು ಬಿಸಿ ನೀರನ್ನ ಹಾಕ್ತೀನಿ. 1 ಲೋಟ ಆಗೋಷ್ಟು. ಅಂದರೆ ಫಸ್ಟ್ ಹಾಕ್ಕೊಂಡು ಒಂದ್ಸತಿ ಸ್ಪೂನಲ್ಲಿ ತಿರುಗಿಸ್ಬಿಟ್ಟು ಅದು ಸ್ವಲ್ಪ ಕೆಳಗೆ ಹೋದ್ರ ಮೇಲೆ ಮತ್ತೆ ಸ್ವಲ್ಪ ನೀರನ್ನ ಹಾಕಿ ಫಿಲ್ಟ್ರ್ ಕ್ಯಾಪ್ನ ಹಾಕಿಬಿಟ್ಟು ಇಡ್ತೀನಿ. ಮಾರ್ನಿಂಗ್ ಟಿಫನ್ಗೆ ಇವತ್ತು ದೋಸೆ ಮತ್ತು ಚಟ್ನಿ ಮಾಡ್ಕೊಂಡಿದ್ದೆ. ಸೊ ಅದ್ರದ್ದು ಏನೋ ಕ್ಲಿಪ್ಪಿಂಗ್ಸ್ ತೊಗೊಂಡಿಲ್ಲ. ಹಾಗೆ ರಾತ್ರಿ ಸಾಂಬಾರನ್ನೆಲ್ಲ ಸ್ವಲ್ಪ ಬಿಸಿ ಮಾಡಿಬಿಟ್ಟು ಹಾಗೆ ಪಾಪುಗೆ ತಿನ್ನೋದಕ್ಕಂತ ಬೀಟ್ರೋಟು, ಕ್ಯಾರೆಟು ಹಾಗೆ ಆ್ಯಪಲ್ನ ಹಾಕಿ ಬೇಯಿಸೋಕ್ಕೆ ಇಡ್ತಾಯಿದ್ದೀನಿ. ಬೇಯಿಸ್ಬಿಟ್ಟು ತಿನ್ಸೋಣ ಅಂತ ಹೇಳಿ. ಹಾಗೆ ಸ್ವಲ್ಪ ಎಲ್ಲ ಕೆಲಸ ಮುಗಿಯೋ ಅಷ್ಟೊತ್ತಿಗೆ ಮಧ್ಯಾಹ್ನ ಆಗೋಗಿತ್ತು. ನೋಡೋಣ, ಒಂದು 3:30 ಹಾಗೆ ಆಗಿತ್ತು ಅನಿಸುತ್ತೆ. ಹೋಗೋಣ ಎಲ್ಲಾದರೂ ಹೊರಗಡೆ ಹೋಗಿ ಬರೋಣ ಅಂತ ಹೇಳಿ ಹೊರಟಿದ್ವಿ. ರಜೆ ಬೇರೆ ಇತ್ತು. ಸೊ ಹಂಗಾಗಿ ಹೋಗೋಣ ಅಂತ ಹೇಳಿ ಹೊರಟು. ವೆಗಾ ಸಿಟಿ ಮಾಲ್ ನಮ್ಮ ಮನೆ ಹತ್ರ ತುಂಬ ಹತ್ತಿರ ಇದೆ. ಏನು ಪರ್ಚೇಸ್ ಮಾಡೋಕ್ಕೇನಿಲ್ಲ, ಸುಮ್ಮನೆ ಹೋಗಿ ಬರೋಣ ಅಂತ ಹೋಗಿದ್ದು ಪಾಪು ಕರ್ಕೊಂಡು. ಹೊರಗಡೆ ಎಲ್ಲ ಸ್ವಲ್ಪ ಸ್ಟಾಲ್ಗಳೆಲ್ಲ ಹಾಕಿದ್ರು. ಚೆನ್ನಾಗಿತ್ತು ನೋಡೋಕ್ಕೆ. ಅಂದರೆ ಏನು ಟ್ರೆಡಿಷ್ನಲ್ ವೇರ್ಸ್ಗಳು ಅಥವಾ ಸ್ಲಿಪ್ಪರ್ಸ್ಗಳು ಎಲ್ಲ ತುಂಬ ಚೆನ್ನಾಗಿತ್ತು. ರೇಟು ಹಾಗೆ ಇತ್ತು, ತುಂಬ ಕಡಿಮೆ ಏನಿರಲಿಲ್ಲ. ಸ್ಟಾಲ್ಗಳೆಲ್ಲ ಆಲ್ಮೋಸ್ಟ್ ರೇಟ್ಗಳು ಜಾಸ್ತಿ ಇರುತ್ತೆ, ಕೆಲವು ಒಂದೊಂದು ಮಾತ್ರ ಕಡಿಮೆ ಇರೋದು. ಹಾಗೆ ಮುಗಿಸ್ಕೊಂಡು ಮನೆ ಕಡೆ ಹೊರಟ್ವಿ. ಏನು ತೊಗೊಳ್ಲಿಲ್ಲ, ಸುಮ್ಮನೆ ಏನೋ ಹೀಗೆ ನೋಡಿಕೊಂಡು ಸ್ವಲ್ಪ ಏನೋ ತಿನ್ಕೊಂಡು ಬಂದ್ವಿ. ಹಾಗೆ ಸಂಜೆ ಮನೆಗೆ ಬಂದ ಮೇಲೆ ಸ್ವಲ್ಪ ಕಸಿನ್ಸ್ ಎಲ್ಲ ಬರ್ತೀನಿ ಅಂತ ಹೇಳಿದರು. ಸೊ ಹಾಗಾಗಿ ಮಟನ್ ಬಿರಿಯಾನಿ ಮಾಡೋಣ ಅಂತ ಹೇಳಿ ಕುಕ್ಕರಲ್ಲಿ ಮಾಡ್ತಿಲ್ಲ, ಡೈರೆಕ್ಟಾಗಿ ಮಾಡ್ತಾಯಿದ್ದೀನಿ. ಹಾಗೆ ಇಲ್ಲಿ ಚಿಕನ್ದು ಗ್ರೇವಿ ಏನಿರುತ್ತೆ ಆ ಥರ ಮ್ಯಾರಿನೇಟ್ ಮಾಡಿ ಮಾಡ್ತಾರಲ್ಲ ಆ ಥರ ಮಾಡಿದ್ದೀನಿ ಅಷ್ಟೇ. ಅದರ ರೆಸಿಪಿನ ಎಕ್ಸ್ಟ್ರಾ ವ್ಲಾಗಲ್ಲಿ ಹಾಕ್ತೀನಿ ನೋಡಿ. ಚಿಕನ್ದು ರೆಡಿಯಾಗಿದೆ, ಹಾಗೆ ಬಿರಿಯಾನಿ ಕೂಡ ರೆಡಿಯಾಗಿತ್ತು. ಮಟನ್ ಬಿರಿಯಾನಿ ಅಂತೂ ತುಂಬ ಚೆನ್ನಾಗಾಗಿತ್ತು. ನನ್ನ ಕಸಿನ್ಸ್ ಎಲ್ಲ ಚೆನ್ನಾಗಿದೆ ಅಂತ ಹೇಳಿಬಿಟ್ಟು ಮತ್ತೆ ಹಾಕ್ಕೊಂಡು ತಿಂತಾಯಿದ್ರು. ಊಟ ಮಾಡಿ ಎಲ್ಲ ಮಲಗೋಷ್ಟೊತ್ತಿಗೆಲ್ಲ ಮಾತಾಡ್ಕೊಂಡು ಮಲಗೋಷ್ಟೊತ್ತಿಗೆ ತುಂಬ ಲೇಟಾಗಿತ್ತು. ಸೊ ಹಾಗಾಗಿ ವ್ಲಾಗ್ನ ಅಲ್ಲಿಗೆ ಡಿಸ್ಕಂಟಿನ್ಯೂ ಮಾಡಿದೆ. ಮಾರ್ನಿಂಗ್ನ ಥರ್ಸ್ಡೇ ಆಗಿತ್ತು. ಸೊ ರಾಘವೇಂದ್ರ ಸ್ವಾಮಿ ಮಠಕ್ಕೆ ಹೋಗೋಣ ಅಂತ ಹೋಗ್ದೆ. ಅಲ್ಲಿಂದ ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ ನೆಕ್ಸ್ಟ್ ಡೇ. ನಾನು ಥರ್ಸ್ಡೇ ಯಾವಾಗಲೂ ರಾಘವೇಂದ್ರ ಸ್ವಾಮಿ ಮಠಕ್ಕೆ ಫ್ರೀ ಇದ್ದಾಗ ಹೋಗಿ ಬರ್ತಾ ಇರ್ತೀವಿ. ಅಲ್ಲಿಗೆ ಹೋಗಿ ಬಂದರೆ ಏನೋ ಒಂಥರ ಖುಷಿ ಅನಿಸುತ್ತೆ, ನೆಮ್ಮದಿ ಅನಿಸುತ್ತೆ. ಸೊ ಹಾಗಾಗಿ ಥರ್ಸ್ಡೇ ಹೋಗೋಕ್ಕೆ ಟ್ರೈ ಮಾಡ್ತೀವಿ. ಆಲ್ಮೋಸ್ಟ್ ಮನೇಲಿದ್ವಿ ಅಂದರೆ ಥರ್ಸ್ಡೇ ಹೋಗ್ತೀವಿ. ತುಂಬ ಜನ ಬಂದಿರ್ತಾರೆ. ಅದು ಥರ್ಸ್ಡೇ ಅಂತೂ ಕಾಲಿಡೋಕ್ಕೆ ಜಾಗ ಇರಲ್ಲ, ಅಷ್ಟು ಜನ ಇರ್ತಾರೆ. ಹಾಗೆ ಎಲ್ಲ ಕೈ ಮುಕ್ಕೊಂಡು ತೀರ್ಥ ಪ್ರಸಾದ ಎಲ್ಲ ತೊಗೊಂಡು ಒಂದ್ಸತಿ ದೇವರಿಗೆ ನಮಸ್ಕಾರ ಮಾಡಿಬಿಟ್ಟು ಒಂದು ಸುತ್ತು ಬಂದುಬಿಟ್ಟು ಹಾಗೆ ರಿಟರ್ನ್ ಬಂದ್ವಿ ನಾವು. ಹಾಗೆ ಮನೆಗೆ ಬಂದ್ರ ಮೇಲೆ ನಾನೊಂದು ನೈಕಾಯಿಂದ ಆರ್ಡರ್ ಮಾಡಿದ್ದೆ, ಅದು ಕೂಡ ಬಂದಿತ್ತು. ಅದನ್ನು ತೊಗೊಂಡ್ಬಿಟ್ಟು ನಿಮ್ಮ ಜೊತೆ ಅಂದರೆ ಓಪನ್ ಹೇಗಿದ್ರು ಮಾಡ್ತಾ ಇದ್ನಲ್ವ, ಸೊ ಅದಕ್ಕೆ ಅನ್ಬಾಕ್ಸ್ ವಿಡಿಯೋ ಮಾಡೋಣ ಅಂತ ಹೇಳಿ ಅದನ್ನು ಕೂಡ ವಿಡಿಯೋ ಮಾಡ್ಕೊಂಡಿದ್ದೆ. ಇದು ನಾನು ತರಿಸಿರೋದು ನೈಕಾಯಿಂದ ಟ್ರೆಸ್ಸಿಮಿ ಕೆರಾಟಿನ್ ಸ್ಮೂತ್ ಶಾಂಪು. ಆಫರ್ ಇತ್ತು, ನೈಕಾ ಸೇಲ್ ನಡೀತಾ ಇತ್ತಲ್ಲ ಆವಾಗ ತರಿಸಿರೋದಲ್ಲ. 1-2 days ಆದ್ರ ಮೇಲೆ ಆರ್ಡ್ರ್ ಮಾಡಿದ್ದೆ, ಅದು ಇವಾಗ ಬಂದಿದೆ. ಆಫರ್ ಬೇರೆ ಇತ್ತಲ್ವ, ಮತ್ತು ತರಿಸ್ಕೊಂಬಿಡೋಣ, ಖಾಲಿ ಬೇರೆ ಆಗ್ತಾಯಿತ್ತು ನನ್ನ ಶಾಂಪು. ಸೊ ಅದಕ್ಕೆ ತರಿಸ್ಕೊಂಡಿದ್ದೀನಿ. ಇದು 1 ಲೀಟರ್ ಬಾಟಲು. 1 ಲೀಟರ್ದಂದರೆ ನಂಗೆ ತುಂಬ ಯೂಸ್ ಆಗುತ್ತೆ, ಅಂದರೆ ತುಂಬ ದಿನ ಬರುತ್ತೆ. ಹಾಗೆ ಅದನ್ನೆಲ್ಲ ಅನ್ಬಾಕ್ಸಿಂಗ್ ಎಲ್ಲ ಮುಗಿಸ್ಕೊಂಡು ಮಧ್ಯಾಹ್ನ ಊಟನ ಮುಗಿಸ್ಕೊಂಡ್ಬಿಟ್ಟು 1 3 ಹಾಗೆ
ಜಯನಗರ ಹೋಗಿ ಬರೋಣ ಅಂದರೆ ಕೃಷ್ಣ ಜನ್ಮಾಷ್ಟಮಿ ಬೇರೆ ಬರ್ತಾ ಇದೆಯಲ್ವ. ಸೊ ಅದಕ್ಕೆ ಪಾಪುಗೆ ಕೃಷ್ಣ ಜನ್ಮಾಷ್ಟಮಿ ಡ್ರೆಸ್ ಹಾಕೋಣ ಅಂತ ಹೇಳಿ ಲಾಸ್ಟ್ ಟೈಮು ಹಾಕಬೇಕು ಅಂತ ಹೇಳಿ ಆಗೇ ಇರಲಿಲ್ಲ ಹಾಕೋಕ್ಕೆ ಹೋದ ವರ್ಷ. ಅವಳಿಗೆ ಸ್ವಲ್ಪ ಫೀವರ್ ಇತ್ತು. ಸೊ ಅದಕ್ಕೆ ಆಮೇಲಾದರೂ ಹಾಕಿ ಫೋಟೋ ತೆಗೆಯೋಣ ಅಂದರೆ ಅದಕ್ಕೂ ಕೂಡ ಆಗಲಿಲ್ಲ. ಸೊ ಈ ಸತಿನಾದರೂ ಹಾಕಲೇಬೇಕು ಅಂತ ಹೇಳಿ ಜಯನಗರ 4th ಬ್ಲಾಕಲ್ಲಿ ಸಿಗ್ಬೋದೇನೋ ನೋಡೋಣ, ಮಕ್ಕಳದು ಕೃಷ್ಣ ಜನ್ಮಾಷ್ಟಮಿ ಡ್ರೆಸ್ಸು ಅಂತ ಹೇಳಿ ನೋಡೋಣ ಅಂತ ಹೇಳಿ ತೊಗೊಂಬರೋಣ ಅಂತ ಹೋಗ್ತಾ ಇದ್ದೀವಿ. ಈ ಥರನ ಅದು ಆ ಥರ ಬೇಡ, ವೈಟ್ ಒಂದೇನಾ? ವೈಟ್ ಒಂದೇ. ಹಾಂ, ನೀವು ನೋಡಿದ್ರಲ್ಲ ಅದೇ ಥರದ್ದು ಯೆಲ್ಲೋ ಶರ್ಟ್ ಮತ್ತು ಧೋತಿ ಥರದ್ದು ಇತ್ತು ಅಲ್ಲಿ. ಆ ಥರದ್ದು ನಮ್ಗೆ ಬೇಡಿತ್ತು. ಬರೀ ಧೋತಿ ಮತ್ತು ಶಾಲ್ ಇದ್ದರೆ ಸಾಕಿತ್ತು. ಅದು ಯೆಲ್ಲೋ ಕಲರ್ ಬೇಕಿತ್ತು. ಆ ಥರದ್ದು ಇತ್ತು ಧೋತಿ, ಬಟ್ ವೈಟ್ ಕಲರಲ್ಲಿತ್ತು. ಸೊ ನೋಡೋಣ ಬೇರೆ ಕಡೆ ಎಲ್ಲಾದರೂ ಸಿಗುತ್ತಾ ಅಂತ, ಇಲ್ಲ ಅಂದರೆ ಮತ್ತೆ ಇಲ್ಲೇ ಬಂದು ತೊಗೊಳ್ಳೋದು ಅಂತ ಡಿಸೈಡ್ ಮಾಡಿ ಮುಂದೆ ಹೋದ್ವಿ ನೋಡೋಣ ಅಂತ. ಬಟ್ ಅಲ್ಲಿ ಎಲ್ಲೂ ಆ ಥರ ಸಿಗಲಿಲ್ಲ. ಒಂದು ಶಾಪಲ್ಲೇನಾಯಿತು, ಅದು ಸೇಮ್ ಫಸ್ಟ್ ನೋಡಿದ್ವಲ್ಲ ಅದೇ ಥರ ಇತ್ತು. ನೋಡೋಣ ಮನೆ ಹತ್ತಿರ ಅಲ್ಲೆಲ್ಲಾದರೂ ಸಿಗ್ಬೋದೇನೋ ಅಂತ ಅಲ್ಲಿ ಹೊರಟ್ವಿ. ಮತ್ತು ಏನು ತೊಗೊಳಕ್ಕೆ ಹೋಗಲಿಲ್ಲ ಅಲ್ಲಿ, ಅದಕ್ಕೋಸ್ಕರನೇ ಹೋಗಿದ್ದು. ಅದು ಸಿಕ್ಕೇ ಇಲ್ವಲ್ಲ, ಸುಮ್ಮನೆ ಬಂದ್ವಿ. ಇದು ನಮ್ಮ ಮನೆ ಹತ್ತಿರ ಬಂದಾಗ ಇಲ್ಲಿ ಸಿಕ್ಕಿದ್ದು. ನಮ್ಗೆ ಅಲ್ಲಿ ಸಿಕ್ತು ಮನೆ ಹತ್ತಿರ, ಮಾಮೂಲಿ ಫ್ಯಾನ್ಸಿ ಶಾಪಲ್ಲಿ ಇರುತ್ತಲ್ಲ ಫ್ಯಾನ್ಸಿ ಸ್ಟೋರು, ಆ ಥರ ಶಾಪಲ್ಲಿ ಸಿಕ್ತು, ತೊಗೊಂಡು ಬಂದ್ವಿ. ಬಟ್ ಇಲ್ಲಿ ಕೃಷ್ಣ ಜನ್ಮಾಷ್ಟಮಿಗೆ ಎಷ್ಟು ಚೆಂದ ಎಲ್ಲ ಇಟ್ಟಿರ್ತಾರೆ ಗೊತ್ತಾ, ಅದ್ರ ತೊಟ್ಟಿಲು ಅದು ಇದೆಲ್ಲ ನೋಡೋಕ್ಕೆ ತುಂಬ ಖುಷಿ ಅನಿಸುತ್ತೆ. ಇಲ್ಲೂ ನಮ್ಮ ಮನೆ ಹತ್ರ ತುಂಬ ಶಾಪಲ್ಲಿ ಹುಡುಕಿದ್ವಿ. ಲಾಸ್ಟಿಗೆ ಈ ಶಾಪಲ್ಲಿ ಸಿಕ್ತು. ಸುಮ್ಮನೆ ಇರಲ್ವೇನೋ ಅಂತ ಹೋದ್ವಿ, ಬಟ್ ಅಲ್ಲಿ ಇತ್ತು. ನಮ್ಗೆ ಏನು ಅಂದ್ಕೊಂಡಿದ್ವೋ ಅದೇ ಥರದ್ದು ಸಿಕ್ತು. ಸಾಕು ಅಂತ ತೊಗೊಂಡು ಬಂದ್ವಿ ಮನೆಗೆ ಬರೋ ಅಷ್ಟೊತ್ತಿಗೆ ಲೇಟ್ ಆಗಿತ್ತು. ಆಲ್ಮೋಸ್ಟು 7 ಹಂಗೆ ಆಗಿತ್ತು ಅನಿಸುತ್ತೆ. ಗೊತ್ತಲ್ಲ, ಶಾಪಿಂಗ್ ಅಂತ ಹೋದರೆ ಅದು ಇದು ಅಂತ ನೋಡ್ತಾ ಅಲ್ಲೇ ಟೈಮ್ ಹೋಗುತ್ತೆ. ತೊಗೊಳ್ಳದೇ ಇದ್ದರೂ ನೋಡೋದೇ ಖುಷಿ, ಅದನ್ನ ನೋಡ್ತಾ ಅಲ್ಲೇ ಟೈಮ್ ಆಗೋಗಿತ್ತು. ಗುಬ್ಬ ಹಾಯ್ ಮಾಡು. ಇದೆ. ಸೊ ಅಲ್ಲಿ ಹೋಗಿ ಮಸಾಲೆ ಪುರಿ ಏನಾದರೂ ತಿನ್ಕೊಂಡು ಹೋಗೋಣ ಅಂತ ಹೇಳಿ ಬಂದ್ವಿ. ನನ್ನ ಮಗಳು ಶೇವ್ ತಿಂತಾ ಇದ್ದಾಳೆ. ಇದು ತುಂಬ ಖಾರ ಇರುತ್ತಲ್ವ, ಸೊ ಹಂಗಾಗಿ ಶೇವ್ ಹಾಕ್ಕೊಟ್ರು ಅವರು, ಅದನ್ನು ತಿಂತಾ ಇದ್ದಾಳೆ. ಸೂಪರ್ ಇದೆಯಾ? ಸೂಪರ್ ಇದೆಯಾ? ಅಲ್ಲಿ ಕೇಳು, ವಿಡಿಯೋ ಹಿಡೀರಿ, ಏನೋ ಕೇಳ್ತಾ ಕೇಳು. ಏನು ಹಾಗೆ ತಿಂದ್ಕೊಂಡು ಮನೆಗೆ ಬಂದ್ವಿ. ನಾವು ಮನೆಗೆ ಬರೋಣ ಸರಿಯಾಗಿ ಮಳೆ ಸ್ಟಾರ್ಟ್ ಆಯಿತು. 5 ಮಿನಿಟ್ಸ್ ಲೇಟ್ ಆಗಿದ್ರು ನಾವು ಮಳೇಲಿ ನೆನ್ಕೊಬರ್ಬೇಕಾಗಿತ್ತು. ಸರಿಯಾಗಿ ಮಳೆ ಬರ್ತಾಯಿತ್ತು, ಫುಲ್ಲು ಗಾಳಿ ಮಳೆ ಬರೋ ಇದೇ ಇರಲಿಲ್ಲ. ಸಡನ್ನಾಗಿ ಮಳೆ ಸ್ಟಾರ್ಟ್ ಆಯಿತು, ಫುಲ್ಲು ಜೋರು ಬರ್ತಾಯಿತ್ತು. ಇದು ಇವತ್ತಿನ ವ್ಲಾಗ್ ಆಗಿತ್ತು. ಹಾಗೆ ಯಾರು ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ ಗೈಸ್. ಇನ್ನೂ ಜಾಸ್ತಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.